ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದಾರದೀಪ ಯೂಟ್ಯೂಬ್ ಚಾನಲ್. ಸೊ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು MBBS ಮತ್ತು BDSನ ಫೈನಲ್ ಥರ್ಡ್ ರೌಂಡ್ ಅಥವಾ ಮಾಪಪ್ ರಿಸಲ್ಟ್ ಅಂತ ನಾವೇನು ಕರಿತೀವಿ ಅದರದ್ದು ಫೈನಲ್ ರಿಸಲ್ಟನ್ನು KE ಅವರು ಕೊಟ್ಟಿದ್ದಾರೆ. ಸೊ ಇವತ್ತು ತುಂಬ ಜನ ಸ್ಟೂಡೆಂಟ್ಸ್ ನನ್ನ ಕ್ವಶನ್ಸ್ ಕೇಳ್ತಿದ್ರು, ಡೌಟ್ಸ್ ಕೇಳ್ತಿದ್ರು. ಸರ್ ಸ್ಟ್ರೇ ವೇಕೆನ್ಸಿ ರೌಂಡ್ ಅಂದರೆ ಏನು, ಎಲಿಜಿಬಿಲಿಟಿ ಏನಿರುತ್ತೆ, ಮತ್ತು ನ್ಯೂ ರಿಜಿಸ್ಟ್ರೇಷನ್ಗೆ ಆಪ್ಷನ್ ಕೊಡ್ತಾರಾ ಅಂತ ತುಂಬ ಜನ ಕೇಳ್ತಿದ್ರು. ಸೊ ಅದನ್ನು ಈಗ ನಾನು ಕ್ಲಿಯರ್ ಮಾಡಿಬಿಡ್ತೀನಿ ಈ ವಿಡಿಯೋದಲ್ಲಿ. ಸ್ಟ್ರೇ ವೇಕೆನ್ಸಿ ರೌಂಡ್ ಅಂದರೆ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಮತ್ತು ಮಾಪಪ್ ರೌಂಡ್ ಅಥವಾ ಥರ್ಡ್ ರೌಂಡ್. ಈ ವರ್ಷ ಏನು ಥರ್ಡ್ ರೌಂಡ್ ಆಗಿದೆ. ಈ ವರ್ಷ ಯಾಕೆ ಥರ್ಡ್ ರೌಂಡ್ ಅಂತ KE ಅದನ್ನು ಕನ್ಸಿಡರ್ ಮಾಡಿದ್ದಾರೆ ಅಂದರೆ ಸೀಟ್ಸ್ ತುಂಬ ಜಾಸ್ತಿ ಆಗಿ ಪ್ರತಿ ವರ್ಷ ಎಲ್ಲ ಸ್ವಲ್ಪ ಒಂದು 50-60 ಇಷ್ಟೇ ಸೀಟ್ಸ್ ಉಳಿತಿತ್ತು. ಬಟ್ ಈ ಸತಿ 443 ನ್ಯೂ ಸೀಟ್ಸ್ ಮತ್ತು ಹಿಂದಿಂದೆಲ್ಲ ಉಳ್ಕಿದ್ದು ಸೀಟ್ಸ್ ಎಲ್ಲ ಫಸ್ಟ್ ರೌಂಡ್ ಮತ್ತು ಸೆಕೆಂಡ್ ರೌಂಡಲ್ಲಿ ಅಲಾಟ್ ಆಗಿನೂ ಕೂಡ ಯಾವುದು ಉಳಿದಿದ್ದು ಸೀಟ್ಸನ್ನ ಬಂದಿದ್ದಕ್ಕೆ ಅದನ್ನು ಥರ್ಡ್ ರೌಂಡ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ಅಷ್ಟೇ ಡಿಫ್ರೆನ್ಸ್, ಮತ್ತೇನಿಲ್ಲ, ಹೆಸರು ಅಷ್ಟೇ ಡಿಫ್ರೆನ್ಸ್ ಆಗಿದೆ. ಸೊ ಸ್ಟ್ರೇ ವೇಕೆನ್ಸಿ ರೌಂಡಲ್ಲಿ ಫಸ್ಟ್ ರೌಂಡ್ ಮತ್ತು ಸೆಕೆಂಡ್ ರೌಂಡ್ ಮತ್ತು ಮಾಪಪ್ ರೌಂಡ್ನಲ್ಲಿಯೂ ಅಲಾಟ್ ಆಗಿದ ನಂತರ ಯಾವುದು ಸೀಟ್ಸ್ ಉಳಿಯುತ್ತಲ್ಲ ಅದನ್ನು ಸ್ಟ್ರೇ ವೇಕೆನ್ಸಿ ರೌಂಡಿಗೆ ತಂದು ಕೊಡ್ತಾರೆ. ತುಂಬ ಕಡಿಮೆ ಸೀಟ್ಸ್ ಬರ್ತಿತ್ತು ಇಷ್ಟು ವರ್ಷ, ಬಟ್ ಈ ವರ್ಷ 443 ಸೀಟ್ಸ್ ಇನ್ಕ್ರೀಸ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಸೀಟ್ಸು ಕ್ಯಾನ್ಸಲೇಷನ್ ಆಗಿ ಬರ್ಬೋದು ಅಂತ ಅನಿಸುತ್ತೆ. ನೋಡೋಣ, ಅದು ಸೀಟ್ ಮ್ಯಾಟ್ರಿಕ್ಸ್ ಇದೆಲ್ಲ ಪ್ರೊಸೀಜರ್ ಮುಗಿದ ಮೇಲೆ ಲಾಸ್ಟ್ ಕ್ಯಾಂಡಿಡೇಟ್ ರಿಪೋರ್ಟ್ ಆಗುವ ಡೇಟ್ ಏನು ಕೊಟ್ಟಿದ್ದಾರಲ್ಲ ಆ ಡೇಟ್ ಆದ ನಂತರ ಫೈನಲ್ ಆಗಿ 1-2 ದಿವಸ ಟೈಮ್ ತೊಗೊಂಡು ಒಂದು ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟ ನಂತರ ನಮ್ಗೆ ಗೊತ್ತಾಗುತ್ತೆ ಸ್ಟ್ರೇ ವೇಕೆನ್ಸಿ ರೌಂಡಲ್ಲಿ MBBS ಅಥವಾ BDS ಗೌರ್ಮೆಂಟ್ ಸೀಟ್ಸ್ ಎಷ್ಟು ಉಳಿದಾವೆ, ಅದರ್ಸ್ ಕೋಟಾದಲ್ಲಿ ಸೀಟ್ಸ್ ಎಷ್ಟು ಉಳಿದಿದ್ದಾವೆ ಮತ್ತು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಎಷ್ಟು ಸೀಟ್ಸ್ ಉಳಿದಿದ್ದಾವೆ ಅಂತ ಆಮೇಲೆ ಗೊತ್ತಾಗುತ್ತೆ. ಸೊ ಈಗ ಫಸ್ಟ್ ನಾವು ಪ್ರೀವಿಯಸ್ ಇಯರ್ ಡೀಟೇಲ್ಸ್ ಅಂತ ಅಲ್ಲಿ ಹೋಗಿ UGNE 2024 ಅಂತ ಹೋದರೆ ಲಾಸ್ಟ್ ಇಯರ್ ಸ್ಟ್ರೇ ವೇಕೆನ್ಸಿ ರೌಂಡಲ್ಲಿ ಏನಾಗಿತ್ತು ಅನ್ನೋದನ್ನು ನೋಡ್ಬೋದು. ಇಲ್ಲಿ ನೋಡ್ಬೋದು ನೀವು ಸೀಟ್ ಮ್ಯಾಟ್ರಿಕ್ಸ್ ಇದೆ. ಇಲ್ಲಿ ನೋಡ್ಬೋದು UGNE 2024 ಸ್ಟ್ರೇ ವೇಕೆನ್ಸಿ ರೌಂಡ್ ಪ್ರೊವಿಷನಲ್ ಸೀಟ್ ಮ್ಯಾಟ್ರಿಕ್ಸ್ ಅಂತ. ಇಲ್ಲಿ ಮೆಡಿಕಲ್ ಜನರಲ್ಲಿ ನೋಡಿ ಇಷ್ಟೇ. ಯಾವುದು KIMS ಬೆಂಗಳೂರಲ್ಲಿ 100 ಸೀಟ್ ಇನ್ಕ್ರೀಸ್ ಆಗಿತ್ತು. ಕೆಂಪೇಗೌಡ ಮೆಡಿಕಲ್ ಕಾಲೇಜಲ್ಲಿ 1 ಸೀಟು ಮತ್ತು AJ ಮೆಡಿಕಲ್ ಕಾಲೇಜ್ ಮಂಗಳೂರು 1 ಸೀಟು, 2 ಸೀಟು ಗೌರ್ಮೆಂಟಲ್ಲಿ. ಮತ್ತು MBBS ಪ್ರೈವೇಟ್ ಕೋಟಾದಲ್ಲಿ ನೋಡಿದರೆ KIMS ಬೆಂಗಳೂರಲ್ಲಿ 1 ಸೀಟು, SJMC ಬೆಂಗಳೂರಲ್ಲಿ 1 ಸೀಟು, BGS ಕಾಲೇಜು ಕೆಂಗೇರಿಯಲ್ಲಿ ಬೆಂಗಳೂರಲ್ಲಿ 1 ಸೀಟು ಮತ್ತು BGS ಕಾಲೇಜ್ ಇನ್ನೊಂದು BGS ಕಾಲೇಜಲ್ಲಿ 1 ಸೀಟ್, ಟೋಟಲ್ 4 ಸೀಟ್ ಉಳಿದಿದೆ. ಮತ್ತು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಹೋದರೆ 76 ಸೀಟ್ ಟೋಟಲ್ ಉಳಿದಿದೆ. ಇಲ್ಲಿ ನೋಡ್ಬೋದು ಇಷ್ಟು 76 ಸೀಟ್ ಉಳಿದಿದೆ. ಈಗ ನಾವು ಅದನ್ನು ಫಸ್ಟ್ ರಿಜಿಸ್ಟ್ರೇಷನ್ ಕೊಟ್ಟಿದ್ದು ಯಾವಾಗ ಅಂತ ನೋಡ್ಲಿಕ್ಕೆ ಹೋದರೆ ಇಲ್ಲಿದೆ ನೋಡಿ, ನೋಟ್ UGNE ಆನ್ಲೈನ್ ರಿಜಿಸ್ಟ್ರೇಷನ್ ಫಾರ್ ಮೆಡಿಕಲ್ ಸ್ಟ್ರೇ ವೇಕೆನ್ಸಿ ಆ್ಯಂಡ್ ಡೆಂಟಲ್ ಆರ್ ಆಯುಷ್ ಮಾಪಪ್ ರೌಂಡ್ ಅಂತ ಇದೆ. ಇಲ್ಲಿ ನೋಡ್ಬೋದು ನೀವು, ಇಟ್ ವಾಸ್ ಇನ್ಫಾರ್ಮ್ ಟು ದ ಕ್ಯಾಂಡಿಡೇಟ್ಸ್ ದ್ಯಾಟ್ ರಿಜಿಸ್ಟ್ರೇಷನ್, ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಆನ್ಲೈನ್ ಆ್ಯಂಡ್ ಪೇಮೆಂಟ್ ಆಫ್ ಅಪ್ಲಿಕೇಶನ್ ಫೀಸ್ ಮ್ಯಾಂಡೇಟರಿ ಟು ಬಿಕಮ್ ಎಲಿಜಿಬಲ್ ಫಾರ್ admission to medical, dental and Ayush seats through KE. But still few candidates are requesting to enable portal for online registration and to submit the application online to participate in the medical stray vacancy round and for dental or Ayush mop-up round. KE ಇಂದ ಯಾವುದಾದ್ರೂ ಸೀಟ್ ಸಿಗಬೇಕಂದ್ರೆ ಮಾಪಪ್ ರೌಂಡ್ ಅಥವಾ ಸ್ಟ್ರೇ ವೇಕೆನ್ಸಿ ರೌಂಡಲ್ಲಿ ರಿಜಿಸ್ಟ್ರೇಷನ್ ಆಗಿರೋದು ಕಂಪಲ್ಸರಿ, ನಮ್ಗೆ ಗೊತ್ತಿದೆ. ಸೊ ಆ ಟೈಮ್ನಲ್ಲಿ ಲಾಸ್ಟ್ ವರ್ಷ ಕೆಲವು ಸ್ಟೂಡೆಂಟ್ಸು ರಿಜಿಸ್ಟ್ರೇಷನ್ ಆಗಿದ್ದಿಲ್ಲ. ಸೊ ಇನ್ನೊಮ್ಮೆ ಆಪ್ಷನ್ಸ್ ಕೊಡುವ ಸಲುವಾಗಿ KE ಪೋರ್ಟಲನ್ನು ಓಪನ್ ಮಾಡಿದ್ದಾರೆ. ಸೊ ಮುಂದೇನು ಹೇಳ್ತಾರೆ, ಹೆನ್ಸ್ ದ ಆನ್ಲೈನ್ ರಿಜಿಸ್ಟ್ರೇಷನ್ ಪೋರ್ಟಲ್ ವಿಲ್ ಬಿ ಓಪನ್ ಒನ್ಸ್ ಅಗೇನ್ ಟು ದ ಕ್ಯಾಂಡಿಡೇಟ್ಸ್ ಹು ಆರ್ ನಾಟ್ ರಿಜಿಸ್ಟರ್ಡ್ ಟಿಲ್ ನೌ ಟು ರಿಜಿಸ್ಟರ್, ಸಬ್ಮಿಟ್ ದ ಆನ್ಲೈನ್ ಅಪ್ಲಿಕೇಶನ್ ಆನ್ಲೈನ್ ಆ್ಯಂಡ್ ಟು ಪೇ ದ ಫೀಸ್ ಫ್ರಮ್ 21/10/2024 to 23, ಅಂದರೆ 2 ದಿವಸ ಟೈಮ್ ಕೊಟ್ಟಿದ್ದಾರೆ. ಈ ವರ್ಷ ಸ್ವಲ್ಪ ಕೋರ್ಟಿಂದ ಇಶ್ಯೂ ಆಗಿ 17ನೇ ತಾರೀಕು ಲಾಸ್ಟ್ ಇರೋದ್ರಿಂದ ತುಂಬ ಕಡಿಮೆ ಟೈಮ್ ಇದೆ. ಒಂದು 9 ದಿನಗಳ ಟೈಮ್ ಇರೋದ್ರಿಂದ ಎಷ್ಟು ದಿವಸ ಕೊಡ್ತಾರೆ ಅನ್ನೋದನ್ನು ಸ್ವಲ್ಪ ನೋಡಬೇಕು. 11:59 PM to get the eligibility along with other candidates to participate in medical stray vacancy round for the available medical seats ಅಂತ ಹೇಳಿದ್ದಾರೆ. ಸೊ ನಾವು ನೆಕ್ಸ್ಟ್ 2023ಯಲ್ಲಿ ಹೋಗಿ ಇನ್ನೊಮ್ಮೆ ನೋಡ್ಬೋದು. ಪ್ರೀವಿಯಸ್ ಇಯರ್ ಡೀಟೇಲ್ಸಲ್ಲಿ ಹೋಗಿ UGNE 2023ಗೆ ಹೋದರೆ ಅಲ್ಲೂ ಕೂಡ ಆಲ್ಮೋಸ್ಟ್ ಇದೇ ಟೈಪ್ ಇದೆ. ಇಲ್ಲಿ ನೋಡ್ಬೋದು ಮೆಡಿಕಲ್ ಸ್ಟ್ರೇ ವೇಕೆನ್ಸಿ ರೌಂಡ್ ಇನ್ಫಾರ್ಮೇಷನ್ ಫಾರ್ UGNE 2023 ಸ್ಟೂಡೆಂಟ್ಸ್ ಅಂತ. ದ ಲಿಸ್ಟ್ ಆಫ್ ಅನ್ಅಲಾಟೆಡ್ ಮೆಡಿಕಲ್ ಸೀಟ್ಸ್ ಆಫ್ಟರ್ ಮಾಪಪ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಇಸ್ ಡಿಸ್ಪ್ಲೇಡ್ ಆನ್ ದ KE ವೆಬ್ಸೈಟ್ ಫಾರ್ ದ ಇನ್ಫಾರ್ಮೇಷನ್ ಆಫ್ ದ ಕ್ಯಾಂಡಿಡೇಟ್ಸ್. These seats will be offered in the stray vacancy round to the candidates who are qualified in UGNE 2023. ಯಾರು UGNEಟಲ್ಲಿ ಕ್ವಾಲಿಫೈ ಆಗಿದ್ದಾರೋ ಮತ್ತು ಯಾರಿಗೆ ಸೀಟ್ ಅಲಾಟ್ ಆಗಿಲ್ಲ. ಇನ್ನೊಂದು ಎಲಿಜಿಬಿಲಿಟಿ ಏನಂದರೆ ಇಲ್ಲಿ
ಯಾರಿಗೆ ಫಸ್ಟ್ ರೌಂಡ್ ಅಥವಾ ಸೆಕೆಂಡ್ ರೌಂಡ್ ಮತ್ತು ಮಾಪಪ್ ರೌಂಡ್ ಅಥವಾ ಈ ವರ್ಷ ಥರ್ಡ್ ರೌಂಡಲ್ಲಿ ಯಾರಿಗೆ ಸೀಟೇ ಸಿಕ್ಕಿಲ್ಲ ಅವರು ಮಾತ್ರ ಇದಕ್ಕೆ ಎಲಿಜಿಬಲ್. ಮತ್ತು ಆಲ್ ಇಂಡಿಯಾ ಕೋಟಾದಲ್ಲೂ ಯಾವುದೂ ಸೀಟ್ ತೊಗೊಂಡಿರಬಾರ್ದು ಮತ್ತು ಡೀಮ್ಡ್ ಯೂನಿವರ್ಸಿಟಿಯಲ್ಲಿ ಎಲ್ಲೂ ಸೀಟ್ ತೊಗೊಂಡಿರಬಾರ್ದು, ಅವರನ್ನು ಮಾತ್ರ ಇಲ್ಲಿ ಈ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ನಾಟ್ ಬಿನ್ ಅಲಾಟೆಡ್ ಮೆಡಿಕಲ್ ಸೀಟ್. ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಕ್ಯಾನ್ ಪಾರ್ಟಿಸಿಪೇಟ್ ಇನ್ ದ ಸ್ಟ್ರೇ ವೇಕೆನ್ಸಿ ರೌಂಡ್ ಫಾರ್ ದ ಅವೈಲೇಬಲ್ ಮೆಡಿಕಲ್ ಸೀಟ್ಸ್. ದ ಸೀಟ್ಸ್ ಐಡೆಂಟಿಫೈಡ್ ಆಸ್ ವೇಕೆನ್ಸೀಸ್ ಆಫ್ಟರ್ ಮಾಪಪ್ ರೌಂಡ್ ವುಡ್ ಆಲ್ಸೋ ಬಿ ಆಡೆಡ್ ಅಂತ ಹೇಳಿದ್ದಾರೆ. Candidates who have qualified in UGNET 20 but not registered with the KA, they have to first register through online at KA web portal, enter all the details and pay the registration fee to become ಎಲಿಜಿಬಲ್ ಫಾರ್ ಸ್ಟ್ರೇ ವೇಕೆನ್ಸಿ ರೌಂಡ್. ಇಲ್ಲಿ ಕ್ಲಿಯರಾಗಿ ಹೇಳಿಬಿಟ್ಟಿದ್ದಾರೆ ಯಾರ್ಯಾರು ರಿಜಿಸ್ಟರ್ ಆಗಿಲ್ಲ ಕೆ ಎ ಜೊತೆ ಮತ್ತು ಸ್ಟ್ರೇ ವೇಕೆನ್ಸಿ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂತ ಇಚ್ಛಿಸಿರುತ್ತಾರೆ ಅವರು ಕೆ ವೆಬ್ ಪೋರ್ಟಲಲ್ಲಿ ಹೋಗಿ ಡೀಟೇಲ್ಸನ್ನು ಎಂಟರ್ ಮಾಡಿ ರಿಜಿಸ್ಟ್ರೇಷನ್ ಫೀನ ಕೊಟ್ಟು ಮತ್ತು ಸ್ಟ್ರೇ ವೇಕೆನ್ಸಿ ರೌಂಡ್ಗೆ ಎಲಿಜಿಬಲ್ ಆಗ್ಬೋದು ಅಂತ ಹೇಳಿದ್ದಾರೆ. ಪೋರ್ಟಲ್ ವಿಲ್ ಬಿ ಎನೇಬಲ್ಡ್ ಫಾರ್ ಆನ್ಲೈನ್ ರಿಜಿಸ್ಟ್ರೇಷನ್ ಆ್ಯಂಡ್ ಅಪ್ಲೋಡಿಂಗ್ ಆಫ್ ಮಾರ್ಕ್ಸ್ ಕಾರ್ಡ್ ಸರ್ಟಿಫಿಕೇಟ್ಸ್ ಆರ್ ಸ್ಕೋರ್ ಕಾರ್ಡ್ ಫ್ರಮ್ 6 PM on 2022 ಇಂದ 24. ಅಲ್ಲೂ ಕೂಡ 2 days ಕೊಟ್ಟಿದ್ರು, ಇಲ್ಲೂ ಕೂಡ 2 days ಕೊಟ್ಟಿದ್ದಾರೆ. ಟು ದ ಕ್ಯಾಂಡಿಡೇಟ್ಸ್ ಹೂ ವಿಶ್ ಟು ಬಿಕಮ್ ಎಲಿಜಿಬಲ್ ಫಾರ್ ಸ್ಟ್ರೇ ವೇಕೆನ್ಸಿ ರೌಂಡ್ ಅಂತ ಹೇಳಿದ್ದಾರೆ. ಸೊ 2024 ಕೊಟ್ಟಿದ್ದಾರೆ ಪರ್ಮಿಷನ್, 2023 ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ನೀವು ಸೀಟ್ಸ್ ಅವೈಲಬಿಲಿಟಿ ಇನ್ ಮೆಡಿಕಲ್ ಸ್ಟ್ರೇ ವೇಕೆನ್ಸಿ ರೌಂಡಲ್ಲಿ ನೋಡ್ಬೋದು. ಧಾರವಾಡ ಮೆಡಿಕಲ್ ಕಾಲೇಜಲ್ಲಿ ಒಂದು, JGMMC ಧಾರವಾಡಲ್ಲಿ 1 ಸೀಟ್ ಉಳಿದಿದೆ ಮತ್ತು ಶ್ರೀ ಮಧುಸೂದನ್ ಸಾಯಿ ಮೆಡಿಕಲ್ ಕಾಲೇಜಲ್ಲಿ ಕೂಡ 1 ಸೀಟ್ ಉಳಿದಿದೆ ಮತ್ತು ಪಿ ಪ್ರೈವೇಟ್ ಸೀಟ್ಸಲ್ಲಿ 69 ಸೀಟ್ಸ್ಗಳು ಉಳಿದಿದೆ ಮತ್ತು NRI ಅಥವಾ ಮ್ಯಾನೇಜ್ಮೆಂಟ್ ಸೀಟ್ ಮ್ಯಾಟ್ರಿಕ್ಸಲ್ಲಿ 487 ಸೀಟ್ಸ್ ಉಳಿದಿದೆ. ಸೊ ಮ್ಯಾಕ್ಸಿಮಮ್ ಅಂದರೆ ಯೂಶ್ವಲಿ ಸೀಟ್ ಮ್ಯಾಟ್ರಿಕ್ಸಲ್ಲಿ ಟ್ರೆಂಡ್ ಹೇಗಿರುತ್ತೆ ಅಂದರೆ ಗೌರ್ಮೆಂಟ್ ಸೀಟ್ಸ್ ತುಂಬ ಕಡಿಮೆ ಉಳಿಯುತ್ತೆ, ಯಾಕಂದರೆ ಎಲ್ಲ ಮ್ಯಾಕ್ಸಿಮಮ್ ಸೀಟ್ಸ್ ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ಮೆರಿಟಲ್ಲಿದ್ದವರೆಲ್ಲ ಫಸ್ಟ್ ರೌಂಡ್ ಮತ್ತು ಸೆಕೆಂಡ್ ರೌಂಡ್ ಮತ್ತು ಮಾಪಪ್ ರೌಂಡಲ್ಲಿನೇ ಫಿನಿಶ್ ಆಗಿರೋ ಫುಲ್ಲಾಗಿ ಹೋಗಿರುತ್ತೆ. ಮತ್ತು ಯಾವುದು ಪ್ರೈವೇಟ್ ಸೀಟ್ಸ್ ಮತ್ತು NRI ಮ್ಯಾನೇಜ್ಮೆಂಟ್ ಸೀಟ್ಸ್ ಮಾತ್ರ ಸ್ಟ್ರೇ ವೇಕೆನ್ಸಿ ರೌಂಡ್ವರೆಗೂ ಬಂದು ಫೈನಲಿ ಸ್ಟ್ರೇ ವೇಕೆನ್ಸಿ ರೌಂಡಲ್ಲಿ ಎಲ್ಲರಿಗೂ ಅಲಾಟ್ ಆಗುತ್ತೆ. ಸೊ ಇಷ್ಟು ಈ ವಿಡಿಯೋದಲ್ಲಿ ಎಲ್ಲ ಸ್ಟೂಡೆಂಟ್ಸ್ಗೂ ನಾನು ಕ್ಲಿಯರಿಟಿ ಮಾಡಲಿಕ್ಕೆ ಈ ವಿಡಿಯೋ ಮಾಡಿದ್ದೆ. ಚಾನಲ್ಗೆ ಏನಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಲೈಕ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.